Hello everyone, this is Manasa BT. Welcome to my channel Make It Happen. Amendment of Indian Constitution ನೋಡ್ತಿದ್ವಿ ಲಾಸ್ಟ್ ಕ್ಲಾಸಲ್ಲಿ. ಸೊ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಲಾಸ್ಟ್ ವಿಡಿಯೋದಲ್ಲಿ ನೀವು ಅಮೆಂಡ್ಮೆಂಟ್ಸ್ ಅಂದ್ರೆ ಏನು, ಯಾವ ಥರ ಮಾಡ್ತಾರೆ, ಪ್ರೊಸೀಜರ್ಸ್ ಏನು, ಸೊ ಅದನ್ನೆಲ್ಲ ಹೇಳಿದ್ದೀನಿ. ಪ್ಲೀಸ್ ಗೋ ಆ್ಯಂಡ್ ವಾಚ್. ಆ್ಯಂಡ್ ಇದರಲ್ಲಿ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ ಮಾತ್ರ ಹೇಳ್ತಿರ್ತೀನಿ. ಸೊ ಅರ್ಲಿ ಅಮೆಂಡ್ಮೆಂಟ್ ನೋಡೋಣ. ಓಕೆ, ಸೊ ಇಲ್ಲಿ ಫಸ್ಟ್ ಅಮೆಂಡ್ಮೆಂಟ್ ಯಾವುದು ಅಂತ ಇಂಪಾರ್ಟೆಂಟ್ ಆಗುತ್ತೆ. 1951 ಮಾಡಿದ್ರು. ಸೊ ನಮಗೆ ಕಾನ್ಸ್ಟಿಟ್ಯೂಷನ್ ಸಿಕ್ಕಿದ್ದು 1950 ಅಲ್ವಾ ಕಾನ್ಸ್ಟಿಟ್ಯೂಷನ್ ಜಾರಿಗೆ ಬಂದಿದ್ದು. ಸೊ 1951 ಫಸ್ಟ್ ಅಮೆಂಡ್ಮೆಂಟ್ ಮಾಡ್ತಾರೆ. ಸೊ ಇದೇನು ಅಂತ ಹೇಳಿದ್ರೆ ಲ್ಯಾಂಡ್ಸ್ ಶೆಡ್ಯೂಲ್ 9ಗೆ ಹಾಕ್ತಾರೆ. ಓಕೆನಾ, ಲ್ಯಾಂಡ್ಸ್ನ. ಸೊ ಇಲ್ಲಿ ಶೆಡ್ಯೂಲ್ 9 ಅಂತ ಹೇಳಿದ್ರೆ ಏನು ಅಂತ ನಿಮಗೆ ಗೊತ್ತಿರಬೇಕು. ಶೆಡ್ಯೂಲ್ 9 ಯಾವುದೇ ಒಂದು ಕಾನ್ಸೆಪ್ಟ್ನ ಆ್ಯಡ್ ಮಾಡಿದರೆ ಇದರಲ್ಲಿ ನಾವು ಜುಡಿಷಿಯರಿ ಪ್ರಕಾರ ಸೀಲ್ ಆದಂಗೆ. ಓಕೆ, ಅಂದರೆ ಒಂದು ಶೀಲ್ಡ್ ಆಗಿರೋ ಥರ. ಸೊ ಇದನ್ನು ನಾವು ಏನು ಕೋರ್ಟಲ್ಲಿ ಹೋಗಿ ಕೇಸ್ ಹಾಕಿ ಅದ್ರ ಬಗ್ಗೆ ವಾದ ವಿವಾದ ಮಾಡೋಕ್ಕಾಗಲ್ಲ. ಓಕೆ, ಸೊ ಅದಕ್ಕೋಸ್ಕರ ಶೆಡ್ಯೂಲ್ 9 ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಲ್ಯಾಂಡ್ಸ್ ಅನ್ನೋ ಕಾನ್ಸೆಪ್ಟ್ನ ನಾವು ಆ್ಯಕ್ಚುಲಿ ಶೆಡ್ಯೂಲ್ 9ಗೆ ಹಾಕಿದ್ದಾರೆ. ಓಕೆ, ಫಸ್ಟ್ ಅಮೆಂಡ್ಮೆಂಟಲ್ಲಿ. ಸೊ ಯಾಕೆ ಈ ಥರ ಮಾಡಿದ್ರು ಏನು ಅಂತ ಹೇಳಿದ್ರೆ, ಈಗ ಬ್ರಿಟಿಷ್ ಟೈಮಲ್ಲಿ ಏನು ಅಂತ ಹೇಳಿದ್ರೆ ಜಮೀನ್ದಾರಿ ಸಿಸ್ಟಮ್ ಅಂತ ಇತ್ತು ಅಲ್ವಾ. ಸೊ ಜಮೀನ್ದಾರಿ ಸಿಸ್ಟಮ್ ಇದ್ದಾಗ ಏನಾಯ್ತು, ಇವರು ಲ್ಯಾಂಡ್ನ ಈಗ ಪ್ರತಿಯೊಬ್ಬರು ಲ್ಯಾಂಡ್ನ ಇಟ್ಕೊಂಡಿರ್ತಿರ್ಲಿಲ್ಲ. ಸೊ ಯಾರು ಜಾಸ್ತಿ ಲ್ಯಾಂಡ್ ಇತ್ತು ಅವರೆಲ್ಲ ವರ್ಕ್ ಮಾಡ್ತಿದ್ರು, ಅವರು ಟ್ಯಾಕ್ಸ್ ಪೇ ಮಾಡಬೇಕಿತ್ತು ಅಲ್ವಾ. ಸೊ ಈ ಬೈ ಚಾನ್ಸ್ ಟ್ಯಾಕ್ಸ್ ಪೇ ಮಾಡಿಲ್ಲ ಅಂತ ಹೇಳಿದ್ರೆ ಅವರಿಂದ ಲ್ಯಾಂಡ್ನ ತಗೊಳ್ತಿದ್ರು, ವಾಪಸ್ ತಗೊಳ್ತಿದ್ರು. ಸೊ ಅದು ಜಮೀನ್ದಾರಿ ಸಿಸ್ಟಮಲ್ಲಿ ಇತ್ತು. ಸೊ ಈ ಜಮೀನ್ದಾರಿ ಸಿಸ್ಟಮ್ ಇದ್ದಾಗ ಏನಾಯ್ತು, ಈಗ ಇವರು ಟ್ಯಾಕ್ಸ್ ಕೊಡ್ತಿದ್ದಾರೆ ಅಂತ ಹೇಳಿದಾಗ ಇವ್ರ ಹತ್ರ ಲ್ಯಾಂಡ್ ಇರುತ್ತೆ. ಬೈ ಚಾನ್ಸ್ ಇವ್ರ ಹತ್ರ ಟ್ಯಾಕ್ಸ್ ಕೊಡ್ತಿಲ್ಲ ಅಂತ ಹೇಳಿದಾಗ ಲ್ಯಾಂಡ್ ಇರಲ್ಲ. ಸೊ ಅದು ಬೇರೆಯವ್ರ ಹತ್ರ ಹೋಗಿರುತ್ತೆ. ಓಕೆ, ಸೊ ಆ ಥರ ಆಗ್ತಿತ್ತು. ಸೊ ಆ ಜಮೀನ್ದಾರಿ ಸಿಸ್ಟಮ್ ಬೇಡ, ಅದನ್ನ ಅಬಾಲಿಷ್ ಮಾಡಬೇಕು, ಆ ಥರ ಲ್ಯಾಂಡ್ ಸಿಸ್ಟಮ್ ಬೇಡ ಅಂತ ಹೇಳಿ ಫಸ್ಟ್ ಅಮೆಂಡ್ಮೆಂಟ್ನ ಮಾಡಿದ್ರು, ನೋಡ್ಬೋದು ನೀವು. ಸೊ ಅದಕ್ಕೋಸ್ಕರನೇ ಲ್ಯಾಂಡನ್ನ ಶೆಡ್ಯೂಲ್ 9ಗೆ ಆ್ಯಡ್ ಮಾಡಿರೋಂಥದ್ದು. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ ಬ್ಯಾಕ್ವರ್ಡ್ ಕ್ಲಾಸಸ್ ಇರ್ತಾರಲ್ಲ, ಅವ್ರ ಹತ್ರ ಲ್ಯಾಂಡ್ಸ್ ಅವೈಲಬಲ್ ಇರಲಿಲ್ಲ. ಸೊ ಆಗೇನಾಯಿತು, ಲ್ಯಾಂಡ್ ರಿಸರ್ವೇಷನ್ನ ಎಲೋ ಮಾಡಿದರು. ಓಕೆ, ಸೊ 7th ಅಮೆಂಡ್ಮೆಂಟ್ ನೆಕ್ಸ್ಟ್ ಒಂದು ನೋಡೋಣ. ಸೊ ಇದು 1956 ಆಯಿತು. ಓಕೆ, ಸೊ ಇಲ್ಲಿ ಇದೇನು 1956 ಏನು ಮಾಡಿದ್ರು ಅಂತ ಹೇಳಿದ್ರೆ ಸ್ಟೇಟ್ಸ್ ಎಲ್ಲ ರಿಆರ್ಗನೈಸ್ ಮಾಡಿ ಇದರಲ್ಲಿ ಹೈಕೋರ್ಟ್ಸ್ನ ಕಾಮನ್ ಆಗಿರಬೇಕು ಮಲ್ಟಿಪಲ್ ಸ್ಟೇಟ್ಸ್ಗೆ ಅಂತ ಹೇಳಿ ಒಂದು ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಇದು ಯಾವ ಥರ ಅಂತ ಹೇಳಿದರೆ, ಈಗ ಸ್ಟೇಟ್ಸ್ ಎಲ್ಲ ಸ್ಟೇಟ್ಸಲ್ಲೂ ಈ ಥರ ಒಂದು 4 ಸ್ಟೇಟ್ ಇದೆ ಅಂದರೆ ಇಲ್ಲೆಲ್ಲದರಲ್ಲೂ ಹೈಕೋರ್ಟ್ ಇದೆ ಅಂತ ಅಲ್ಲ. ಓಕೆ, ಸೊ ಹೈಕೋರ್ಟ್ ಈಗ ಈ ಥರ ಇದೆ, ಸ್ಟೇಟ್ಸ್ ಇದೆ ಅಂತ ಅಂದ್ಕೊಂಡ್ರೆ, ಸೊ ಒಂದು ಹೈಕೋರ್ಟ್ ಇದೆ ಅಂತ ಹೇಳಿದ್ರೆ ಈ ಮಲ್ಟಿಪಲ್ ಸ್ಟೇಟ್ಸ್ಗೆ ಒಂದೇ ಹೈಕೋರ್ಟ್ ಆಗಿ ಆ್ಯಕ್ಟ್ ಮಾಡ್ಬೋದು. ಓಕೆ, ಸೊ ಈ ಕಾನ್ಸೆಪ್ಟ್ನ ತಂದಿದ್ದು 7th ಅಮೆಂಡ್ಮೆಂಟಲ್ಲಿ. ಸೊ ನೆಕ್ಸ್ಟ್ ಒನ್ 21st ಅಮೆಂಡ್ಮೆಂಟ್. ಸೊ ಇದರಲ್ಲಿ ಸಿಂಧಿ ಲ್ಯಾಂಗ್ವೇಜ್ನ 8th ಶೆಡ್ಯೂಲಲ್ಲಿ ಆ್ಯಡ್ ಮಾಡಿದರು. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಎಕ್ಸಾಮ್ಸಲ್ಲಿ ಕೇಳ್ತಾ ಇರ್ತಾರೆ. 8th ಶೆಡ್ಯೂಲ್ ನೋಡ್ಕೋಬೇಕು, ಅದರಲ್ಲಿ ಯಾವ್ಯಾವ ಲ್ಯಾಂಗ್ವೇಜ್ ಇದೆ, ಯಾವ್ಯಾವ ಒಫಿಷಿಯಲ್ ಲ್ಯಾಂಗ್ವೇಜ್ ಇದೆ ಇಂಡಿಯಾದಲ್ಲಿ ಅಂತ ಹೇಳಿ 8th ಶೆಡ್ಯೂಲಲ್ಲಿ ಕೊಟ್ಟಿದ್ದಾರೆ. ಸೊ ಯಾವ ಲ್ಯಾಂಗ್ವೇಜ್ನ ಯಾವ ಇಯರಲ್ಲಿ ಅಥವಾ ನೀವು ಕ್ರೊನಾಲಜಿಕಲ್ ಆರ್ಡರ್ನ ನೀವು ತಿಳ್ಕೊಂಡಿರ್ಬೇಕು, ಯಾವಾಗ ಯಾವುದಾದ್ಮೇಲೆ ಯಾವ್ದನ್ನ ಆ್ಯಡ್ ಮಾಡಿದ್ರು ಅಂತ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಅಮೆಂಡ್ಮೆಂಟ್ ನೋಡೋಣ. ಸೊ 42nd ಅಮೆಂಡ್ಮೆಂಟ್, ಇದನ್ನು ನಾವು ಮಿನಿ ಕಾನ್ಸ್ಟಿಟ್ಯೂಷನ್ ಅಂತಲೂ ಕರಿತೀವಿ. ಸೊ ಇದನ್ನು ಯಾಕೆ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ ಅಂತ ಹೇಳಿದ್ರೆ ಇದರಲ್ಲಿ ತುಂಬ ಒಂದು ಅಮೆಂಡ್ಮೆಂಟ್ಸ್ನ ಮಾಡಿದ್ದಾರೆ. ಓಕೆ, ಸೊ ಹಾಗಾಗಿ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಇಲ್ಲಿ ಏನೇನು ಆ್ಯಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸೋಷಲಿಸ್ಟ್, ಸೆಕ್ಯುಲರ್, ಇಂಟಿಗ್ರಿಟಿ, ಈ 3 ವರ್ಡ್ಸ್ನ ಪ್ರಿಯಾಂಬಲ್ಗೆ ಇನ್ಸರ್ಟ್ ಮಾಡಿರೋದು. ಓಕೆ, ಫಂಡಮೆಂಟಲ್ ಡ್ಯೂಟೀಸ್ನ ಇನ್ಸರ್ಟ್ ಮಾಡಿರೋದು. ಮತ್ತು ಇದರಲ್ಲಿ ಏನು ಹೇಳಿದರು ಅಂದರೆ ಪ್ರೆಸಿಡೆಂಟ್ ಕ್ಯಾಬಿನೆಟ್ ಅಡ್ವೈಸ್ಗೆ ಬೌಂಡ್ ಆಗಿದ್ದಾರೆ. ಅಂದರೆ ಏನು ಕ್ಯಾಬಿನೆಟ್ ಅಡ್ವೈಸ್ ಮಾಡುತ್ತೆ ಅದನ್ನು ಪ್ರೆಸಿಡೆಂಟ್ ಮಾಡಲೇಬೇಕು ಅನ್ನೋ ಥರದ್ದೊಂದು. ಆ್ಯಂಡ್ ಇಲ್ಲಿ ಲೋಕಸಭಾ ಅಸೆಂಬ್ಲಿ ಇರುತ್ತಲ್ಲ ಅದನ್ನು 6 ಇಯರ್ಸಿಗೆ ಮಾಡಿದರು. ಸೊ ಈಗ ಅದು ಆ್ಯಕ್ಚುಲಿ 5 ಇಯರ್ಸಿಗಿದೆ ಅಲ್ವಾ. ಸೊ 6 ಇಯರ್ಸಿಗೆ ಮಾಡಿದರು. ಸೊ ಇಷ್ಟೆಲ್ಲ ಚೇಂಜಸ್ ಮಾಡಿದ್ರಿಂದ ಅದನ್ನು ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಆ್ಯಂಡ್ 44th ಅಮೆಂಡ್ಮೆಂಟ್, ಇದರಲ್ಲಿ 1978 ಮಾಡಿರು ಇದನ್ನು. ಇದರಲ್ಲಿ ನೋಡ್ಬೋದು ನೀವು 5 ಇಯರ್ಸಿಗೆ ಮತ್ತೆ ಮಾಡಿದರು, ಲೋಕಸಭಾ ಅಸೆಂಬ್ಲಿನ ಟರ್ಮ್ ಅದ್ರದ್ದು 5 ಇಯರ್ಸಿಗೆ ಮಾಡಿದ್ರು. ಓಕೆ,
ಮತ್ತೆ ಇನ್ನೊಂದು ಇಂಟರ್ನಲ್ ಡಿಸ್ಟರ್ಬೆನ್ಸಸ್ ಅಂತ ಇರುತ್ತೆ. ಎಮರ್ಜೆನ್ಸಿಯಲ್ಲಿ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತ ಇದ್ದಿದ್ನ ಆರ್ಮ್ ರೆಬಿಲಿಯನ್ ಅಂತ ಹೇಳಿ ವರ್ಡ್ನ ಎಕ್ಸ್ಚೇಂಜ್ ಮಾಡ್ತಾರೆ. ಬಿಕಾಸ್ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತ ಹೇಳಿದಾಗ ಪ್ರತಿಯೊಂದನ್ನು ನಾವು ಎಮರ್ಜೆನ್ಸಿ ಸಿಚುವೇಶನ್ ಅಂತ ತಗೊಂಡು ಎಮರ್ಜೆನ್ಸಿ ಡಿಕ್ಲೇರ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಆರ್ಮ್ ರೆಬೆಲಿಯನ್ ಅಂತ ಹೇಳಿದಾಗ ಹೊರಗಡೆಯಿಂದ ಅಟ್ಯಾಕ್ ಆಗ್ತಿದೆ ಅಂತ ಅರ್ಥ ಅಲ್ವಾ. ಸೊ ಹಾಗಾಗಿ ಅದನ್ನ ನಾವು ಎಮರ್ಜೆನ್ಸಿ ಸಿಚುವೇಶನ್ ಅಂತ ಡಿಕ್ಲೇರ್ ಮಾಡ್ಬೋದು ಅದಕ್ಕೋಸ್ಕರ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಇಲ್ಲಿ ರೈಟ್ ಟು ಪ್ರಾಪರ್ಟಿ ಅಂತ ಇತ್ತು ಫಂಡಮೆಂಟಲ್ ರೈಟ್ಸಲ್ಲಿ. ಸೊ ಅದನ್ನು ರಿಮೂವ್ ಮಾಡ್ತಾರೆ. ಓಕೆ, ಸೊ ಈ ಮೂರೂ ಇಂಪಾರ್ಟೆಂಟ್ ಆಗುತ್ತೆ, ಮೂರು ಕಾನ್ಸೆಪ್ಟ್ನು 44th ಅಮೆಂಡ್ಮೆಂಟಲ್ಲಿ ಬರೋದು ಆ್ಯಂಡ್ ಆಲ್ಸೋ 42nd ಅಮೆಂಡ್ಮೆಂಟ್. ಸೊ ಇದು ವರ್ಡ್ಸ್ ಯಾವುದ್ರಲ್ಲಿ ಆ್ಯಡ್ ಮಾಡಿದ್ದಾರೆ ಅಂತ ತುಂಬ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಆ್ಯಂಡ್ ರೈಟ್ ಟು ಪ್ರಾಪರ್ಟಿ ಯಾವುದರಲ್ಲಿ ರಿಮೂವ್ ಆಗಿದೆ ಅಂತ ಕೇಳಿದ್ದಾರೆ. ಸೊ ಇದನ್ನೆಲ್ಲ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಒನ್ 52nd ಅಮೆಂಡ್ಮೆಂಟ್ 1985 ಮಾಡಿರೋದು. ಸೊ ಇದನ್ನು ಆ್ಯಂಟಿ ಡಿಫೆಕ್ಷನ್ ಲಾ ಇಂಟ್ರೊಡ್ಯೂಸ್ ಮಾಡಿದ್ದು. ಓಕೆ, ಸೊ ಆ್ಯಂಟಿ ಡಿಫೆಕ್ಷನ್ ಲಾ ಇಲ್ಲಿ ಏನು ಅಂತ ಹೇಳಿದರೆ, ಫಸ್ಟ್ ಎಲ್ಲ ಒಂದು ಎಲೆಕ್ಷನ್ ಟೀಮಲ್ಲಿ ಇದ್ದರೆ ಇನ್ನೊಂದು ಎಲೆಕ್ಷನ್ ಟೀಮ್ಗೆ ಎಲೆಕ್ಷನ್ ಆದಮೇಲೆ ಇವರು ಜಂಪ್ ಆಗ್ತಿದ್ರು ಮೆಂಬರ್ಸ್ ಇದ್ದವರು. ಓಕೆ, ಸೊ ಬಟ್ ಇವಾಗ ಏನಿದೆ ಅಂತ ಹೇಳಿದರೆ, ಈ ಥರ ಈ ಎಲೆಕ್ಷನ್ ಟೀಮಲ್ಲಿ ಈಗ ಇದ್ದೀವಿ ಅಂತ ಹೇಳಿದಾಗ ನೆಕ್ಸ್ಟ್ ಎಲೆಕ್ಷನ್ ಟೀಮ್ಗೆ ಜಂಪ್ ಆಗೋ ಹಾಗಿಲ್ಲ. ಓಕೆ, ಸೊ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಆ್ಯಂಟಿ ಡಿಫೆಕ್ಷನ್ ಲಾ ಅಂತ ಮಾಡಿದ್ದಾರೆ 1985 52nd ಅಮೆಂಡ್ಮೆಂಟ್. ಓಕೆ, 61st ಅಮೆಂಡ್ಮೆಂಟ್ ಇಲ್ಲಿ ನೆಕ್ಸ್ಟ್ ಒನ್ 1989 ಮಾಡಿದ್ರು. ಇಲ್ಲೇನು ಅಂತ ಹೇಳಿದ್ರೆ ವೋಟಿಂಗ್ ಏಜ್ ಫಸ್ಟ್ 21 ಇಯರ್ಗಿತ್ತು ಅಲ್ವಾ. ಸೊ ಆ 21 ಇಯರ್ಸಿಂದ ಅದನ್ನ ರೆಡ್ಯೂಸ್ ಮಾಡಿದ್ದಾರೆ. ರೆಡ್ಯೂಸ್ ಮಾಡಿ ಅದನ್ನ 18 ಅಂತ ಹೇಳಿ ಮಾಡಿದ್ರು. ಅದು ಯಾವಾಗ ಅಂತ ಹೇಳಿದ್ರೆ 61st ಅಮೆಂಡ್ಮೆಂಟಲ್ಲಿ. ಸೊ ಇದು ಅಷ್ಟೇ, ಈ ಕ್ವಶನು ಕೇಳಿದ್ದಾರೆ. TET ಎಕ್ಸಾಮ್ಸ್ ಎಲ್ಲ ಬರೀತಿರ್ತಾರಲ್ವ, ಸೊ ಆ ಕ್ವಶನ್ ಪೇಪರಲ್ಲೆಲ್ಲ 61st ಅಮೆಂಡ್ಮೆಂಟ್ದು ಕೇಳಿದ್ದಾರೆ. ಸೊ 73rd ಅಮೆಂಡ್ಮೆಂಟ್ ನೋಡೋಣ, 1992 ಆಗಿರೋದು. ಸೊ ಇದರಲ್ಲಿ ಏನು ಅಂತ ಹೇಳಿದರೆ, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್, ಪಂಚಾಯತ್ ಇದೆಯಲ್ಲ ಅದನ್ನ ರೂರಲ್ ಲೋಕಲ್ ಬಾಡೀಸ್ ಅಂತಲೂ ಕರಿತೀವಿ. ಸೊ ಅದಕ್ಕೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ನ ಕೊಟ್ಟಿರೋಂಥದ್ದು. ಸೊ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದರೆ, ಇದು ಸೆಕ್ಯೂರ್ ಫೀಲ್ ಆಗುತ್ತೆ ಅಲ್ವಾ, ಒಂದು ಸೆಕ್ಯೂರಿಟಿ ಇರುತ್ತೆ, ಕರೆಕ್ಟಾಗಿ ಜಸ್ಟಿಸ್ ಸಿಗುತ್ತೆ, ಒಂದು ನಂಬಿಕೆ ಇರುತ್ತೆ. ಸೊ ಇದಕ್ಕೋಸ್ಕರ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ನ ಕೊಟ್ಟಿದ್ದಾರೆ. ಆ್ಯಂಡ್ 74th ಅಮೆಂಡ್ಮೆಂಟ್ ಇದರಲ್ಲಿ ಇದು ಅಷ್ಟೇ 1992 ಸೇಮ್ ಇಯರಲ್ಲಿ ಒಟ್ಟಿಗೆ ಮಾಡಿರೋಂಥದ್ದು. ಸೊ ಇದರಲ್ಲಿ ಮುನ್ಸಿಪಾಲಿಟೀಸ್ಗೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಟ್ಟಿದ್ರು. ಓಕೆ, ಸೊ ಅದು ಅರ್ಬನ್ ಲೋಕಲ್ ಬಾಡೀಸ್ ಅಂತ ಕರಿತೀವಿ ಅದನ್ನ. ಸೊ ಇದು ಇಂಪಾರ್ಟೆಂಟ್ ಆಗೋದು ಎಲ್ಲಿ ಅಂತ ಹೇಳಿದ್ರೆ, PDOಗೆಲ್ಲ ಓದ್ತಿರ್ತಾರಲ್ಲ ಅವ್ರಿಗೆ 73rd 74th ಎಲ್ಲ ವೆರಿ ಇಂಪಾರ್ಟೆಂಟ್. ಇನ್ನು ಎಜುಕೇಷನ್ ಬಗ್ಗೆ ಇರೋ ಅಮೆಂಡ್ಮೆಂಟ್ಸ್ ಅಂತ ನೋಡಿದ್ರೆ 86th ಅಮೆಂಡ್ಮೆಂಟ್. ಸೊ ಇದು 2002 ಆಗಿದೆ. 6 ಇಂದ 14 ಇಯರ್ಸ್ವರೆಗೂ ಕಂಪಲ್ಸರಿ ಎಜುಕೇಷನ್ ಬೇಕು ಅಂತ ಹೇಳಿ ಫಂಡಮೆಂಟಲ್ ರೈಟ್ಸಲ್ಲಿ 21A ಅಲ್ಲಿ ಆ್ಯಡ್ ಮಾಡ್ತಾರೆ. ಓಕೆ, 21A ನೋಡ್ಕೋಬೇಕು ಇದನ್ನು. ಸೊ 92nd ಅಮೆಂಡ್ಮೆಂಟ್ 2003 ಆ್ಯಡ್ ಮಾಡಿದ್ರು. ಅದಾದಮೇಲೆ ಸೊ ಇದು ಬೋಡೋ, ಡೋಗ್ರಿ, ಮೈಥಿಲಿ, ಸಂತಾಲಿ ಮತ್ತು ಈ ಲ್ಯಾಂಗ್ವೇಜಸ್ನ 8th ಶೆಡ್ಯೂಲ್ಗೆ ಆ್ಯಡ್ ಮಾಡಿದ್ದಾರೆ. ಓಕೆ, ಸೊ ಫಸ್ಟ್ ಆಗಲೇ ನಾನು ಹೇಳಿದಾಗೆ ಇನ್ನೊಂದು ಲ್ಯಾಂಗ್ವೇಜ್ ಆ್ಯಡ್ ಆಗಿತ್ತಲ್ವಾ. ಸೊ ಅದಾದಮೇಲೆ ನೋಡಿ ಇಷ್ಟು ಲ್ಯಾಂಗ್ವೇಜಸ್. ಸೊ ಕ್ರೊನಾಲಜಿಕಲ್ ಆರ್ಡರ್ ನಿಮಗೆ ಗೊತ್ತಿರಬೇಕು. 8th ಶೆಡ್ಯೂಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಕಮೆಂಟಲ್ಲಿ ಹೇಳಿ ನೋಡೋಣ 8th ಶೆಡ್ಯೂಲಲ್ಲಿ ಯಾವುದೆಲ್ಲ ಲ್ಯಾಂಗ್ವೇಜಸ್ ಬರುತ್ತೆ ಅಂತ. ಓಕೆ, ನೆಕ್ಸ್ಟ್ 101 ಅಮೆಂಡ್ಮೆಂಟ್ ಇದು. ಸೊ ಇದರಲ್ಲಿ 2016 ಇಂಟ್ರೊಡ್ಯೂಸ್ ಮಾಡಿದ್ರು GSTನ. ಓಕೆ, GST ಇಂಟ್ರೊಡ್ಯೂಸ್ ಆಗಿರೋದು. ಇನ್ನು ರೀಸೆಂಟ್ ಅಮೆಂಡ್ಮೆಂಟ್ಸ್ ನೋಡೋದಾದ್ರೆ 103. ಸೊ ಇದನ್ನು 2019 ಮಾಡಿದ್ದಾರೆ. ಇದೇನು ಅಂತ ಹೇಳಿದ್ರೆ, SC ST ಅಲ್ಲದೇ ಇರೋ ಬೇರೆ ಕ್ಯಾಸ್ಟ್ ಇರುತ್ತಲ್ಲ, ಸೊ ಅವರಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇದೆಯಲ್ಲ ಅವ್ರಿಗೆ 10% ರಿಸರ್ವೇಷನ್ ಕೊಟ್ಟಿದ್ದಾರೆ. ಸೊ ಇದು ಕ್ವಶನ್ಸ್ ಕೇಳ್ತಾರೆ. ಸೊ 10%, 11% ಈ ಥರ ಹತ್ರ ಕೊಡ್ತಾರೆ ನಿಮಗೆ, 12, 13 ಈ ಥರ. ಸೊ 10% ರಿಸರ್ವೇಷನ್ನ ಕೊಟ್ಟಿದ್ದಾರೆ. ಇನ್ನೊಂದು ಎಟ್ ದ ಎಂಡ್ ಈಗ ಲಾಸ್ಟ್ಗೆ ವೆರಿ ರೀಸೆಂಟ್ 2023 106th ಅಮೆಂಡ್ಮೆಂಟ್ ಮಾಡಿದ್ರು. ಇಲ್ಲೇನು ಅಂತ ಹೇಳಿದರೆ, ನಾರಿ ಶಕ್ತಿ ವಂದನ್ ಅಭಿಯಾನ್ ಅಂತ ಹೇಳಿ ಒಂದನ್ನ ಮಾಡ್ತಾರೆ. ಸೊ ಇದರಲ್ಲಿ 1/3 ಆಫ್ ಸೀಟ್ ವುಮೆನ್ಗೆ ರಿಸರ್ವ್ ಇರುತ್ತೆ. ಓಕೆ, ಲೋಕಸಭಾದಲ್ಲಿ ಮತ್ತು ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸಲ್ಲಿ ಮತ್ತು ಡೆಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲೀಸಲ್ಲಿ.
ಓಕೆ. ಸೊ ಇನ್ಕ್ಲೂಡಿಂಗ್ ವಿತ್ ಎ ಶೆಡ್ಯೂಲ್ಡ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ರಿಸರ್ವ್ಡ್ ಸೀಟ್ಸ್. ಸೊ ಇದೆಲ್ಲ ರಿಸರ್ವ್ಡ್ ಸೀಟ್ಸ್ನ ಇನ್ಕ್ಲೂಡ್ ಮಾಡಿ ಮತ್ತೆ 33 1/3 ಸೀಟ್ನ ರಿಸರ್ವ್ ಮಾಡಿದ್ದಾರೆ. ಓಕೆ. ಸೊ ಇಷ್ಟು ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ ರೀಸೆಂಟ್ವರೆಗೂ ನಾನು ಮಾಡಿದ್ದೀನಿ, ಫಸ್ಟಿಂದ ರೀಸೆಂಟ್ ಅಮೆಂಡ್ಮೆಂಟ್ಸ್ವರೆಗೂ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಜಾಸ್ತಿ ಕ್ಲಾಸಸ್ನ ಶೇರ್ ಮಾಡಿ, ಆಗ ನಮಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ. ಆ್ಯಂಡ್ ಲೈಕ್ಸ್ ಕೊಡಿ. ಸೊ ನನಗೆ ಎಂಕರೇಜ್ಮೆಂಟ್ ಸಿಗುತ್ತೆ ನೆಕ್ಸ್ಟ್ ಕ್ಲಾಸಸ್ನ ಅಪ್ಲೋಡ್ ಮಾಡೋದಕ್ಕೆ. ಸೊ ಥ್ಯಾಂಕ್ ಯು.